ಶ್ರೀಗೆ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಮಿರಿದು ಸಂತುತಿಸಿ ವಂದಿಸಿಕೊಳ್ತಾ ಇದ್ದೇನೆ. ಆಶ್ಚರ್ಯವಾಗ್ತಾ ಉಂಟು. ಯಾಕೆ? ಅವಸರ ಎನ್ನುವುದು ಅನಾಹುತಕ್ಕೆ ಕಾರಣವಾಗ್ತದೆ.
ದೃಷ್ಟಾಯಿಸಿ ನೋಡಿದಾಗ ನನ್ನವರ ಕರದಿಂದ ಒಮ್ಮೆಲೆ ಕೆಳಗಿಳಿದವ, ಹೌದು, ರೂಪ ತಳೆದು ಬಂದವ, ನಿಜವಮ್ಮ. ಜೀವ ಕಳೆ ಬಂದಿದೆ. ಹೌದೌದು. ಬಂದಂತ ನೀನು ಮಾಡಿದಾದ್ರೂ ಏನು? ಏನು? ಮನೆಗೆ ಯಾರೇ ಬರಲಿ ಆ. ಮನೆಯಲ್ಲಿದ್ದಂತ ಹಿರಿಯವರಿಗೆ ನಮಸ್ಕಾರ ಮಾಡುವುದು ಸಂಪ್ರದಾಯ. ಹ್ಮ್. ಆಮೇಲೆ ಉಳಿದವರಿಗೆ. ನಿಜ. ನಾನು ನನ್ನ ಗಂಡ ಪಕ್ಕದಲ್ಲಿ ಕುಳಿತುಕೊಂಡಂತ ಸಂದರ್ಭ ನನ್ನ ಗಂಡನಿಗೆ ಮೊದಲು ನಮಸ್ಕಾರ ಮಾಡುವುದನ್ನು ಬಿಟ್ಟು ಆ. ನನಗೆ ನಮಸ್ಕಾರ ಮಾಡ್ತಿದ್ದಿ ಅಂತಾದ್ರೆ ಏನೋ ಇದು ವಿಶೇಷ. ಈಗ ನಿಮ್ಮ ಗಂಡನಿಗೆ ನಮಸ್ಕಾರ ಕೊಡ್ಲಿಲ್ಲ ಎಂಬುದಾಗಿ ಚಿಂತೆಯ? ಚಿಂತೆ. ನಮಸ್ಕಾರ. ಸಣ್ಣ ನಗು ನೋಡು. ಬಂತಲ್ವಾ? ಯಾಕಂದ್ರೆ ನಾನು ಹೇಳಿದ್ಮೇಲೆ ನಮಸ್ಕಾರ ಕೊಡುದಾ? ಮತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನು? ಮೊದಲೇ ನಮಸ್ಕಾರ ಮಾಡ್ಬೇಕಿತ್ತು. ನನಗೆ ಯಾಕೆ ನೀನು ನಮಸ್ಕಾರ ಮಾಡಿದ್ದು? ಕಾರಣ ಉಂಟು. ಏನು? ನಾನು ಹಾಗೆ ಎಲ್ಲರಿಗೆ ಸುಮ್ಮನೆ ನಮಸ್ಕಾರ ಕೊಡುವವನಲ್ಲ. ಯಾರ ಬಳಿ ಒಂದು ಕೆಲಸ ಆಗಬೇಕು, ಯಾರ ಬಳಿ ನನ್ನ ಮಾತು ಉಂಟು, ಅವರಿಗೆ ಮಾತ್ರ ನನ್ನ ನಮಸ್ಕಾರ. ಓ, ನಿನ್ನ ಕೆಲಸ ಆಗ್ಬೇಕು ಅಂತಾದ್ರೆ ನಿನ್ನದು ನಮಸ್ಕಾರ. ಹೌದು. ಕೆಲಸ ಆಗ್ಲಿಕ್ಕಿಲ್ಲ ಅಂತಾದ್ರೆ ತಿರಸ್ಕಾರ. ತಿರಸ್ಕಾರ. ಓ ಹಾಗೆ. ಈಗ ನನ್ನಿಂದ ನಿನ್ನ ಕೆಲಸ ನಿಮ್ಮಿಂದೊಂದು ಬಹಳ ಕಾರ್ಯವಾಗಲಿಕ್ಕೆ ಉಂಟು. ಏನ್ ಮಗನೇ ಅದು? ಅಮ್ಮ, ಕರದಲ್ಲಿದ್ದಂತಹ ನಾನು ಇಡೀವರೆ ಕಾರಣ ನೀವೇ ಆಗಿದ್ದೀರಿ. ನಾನಾ? ಹೌದು. ಯಾಕೆ? ಆಗಲಿಂದ ಕಾಯ್ತಾ ಇದ್ದೇನೆ. ಈಗ ಮುಗಿತದೆ, ಮತ್ತೆ ಮುಗಿತದೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಗಿತದೆ ಎಂಬುದಾಗಿ. ನಿಮ್ಮದು ಮುಗಿಯುವುದು ಕಾಣುದಿಲ್ಲ, ಅದಕ್ಕಾಗಿ ಮುಗಿಸುವ ಎಂಬುದಾಗಿ ಬಂದದ್ದು ನಾನು. ಮುಗಿಸುವ ತೊಂದ್ರೆ ಇಲ್ಲ, ಆದ್ರೂ ಮುಗಿಸುವ ಕೆಲಸ ಆದ್ರೆ ನಾನು ಬೇಗ ಮುಗಿಸ್ತಿದ್ದೆ. ನಾನೀಗ ಹೇಳ್ತಿದ್ದದ್ದೇನು? ಏನು? ನನ್ನ ಗಂಡನನ್ನು ಹೊಗಳುತ್ತಾ ಇದ್ದ. ಗಂಡನನ್ನು ಹೆಂಡತಿ ಆದವಳು ಹೊಗಳುವುದು, ಹೆಂಡತಿಯನ್ನು ಗಂಡನಾದವ ಹೊಗಳುವುದು, ಅದ್ರಲ್ಲಿ ಇದ್ದದ್ದೇ ಅಲ್ವಾ? ಹೊಗಳಿಕೆರು ತಪ್ಪಲ್ಲ ಅಮ್ಮ, ಆದ್ರೆ ನಾವು ಹೊಗಳುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ನಾನು ಯೋಚನೆ ಮಾಡಿ ಸರಿಯಾಗ್ಲಿಲ್ವಾ? ಇಲ್ಲ ತಾಯಿ, ತಪ್ಪು ನಡೆದಿದ್ದೀರಿ ನೀವು. ಏನು? ಯಾರನ್ನು ಹೇಗೆ ಹೊಗಳಬೇಕೆಂಬುದಾಗಿ ಹೇಳ್ತೀರಿ. ನಾನಾ ರೀತಿಯ ಅವತಾರಗಳನ್ನು ತಾಳಿದ್ದಾರಂತೆ, ದುಷ್ಟರನ್ನೆಲ್ಲರೂ ವಧಿಸಿದ್ದಾನಂತೆ ನಿಮ್ಮವರು. ನನ್ನ ಗಂಡನಿಗೆ ಕೊಂದುಕೊಳ್ಳುತ್ತದೆ, ಅದಕ್ಕೆ ನಮ್ಗೆ ಸಂತೋಷ, ಅದಕ್ಕೆ ಹೇಳಿಕೊಳ್ತಿದ್ದ. ಆಗಲಿ. ಕಳರನ್ನು ವಧಿಸುವಲ್ಲಿ ಪ್ರಧಾನ ಪಾತ್ರವನ್ನು ಅವರು ವಹಿಸಿಕೊಂಡದ್ದೇ ಇಲ್ಲ. ಪ್ರಧಾನ ಪಾತ್ರವನ್ನು ವಹಿಸಿಕೊಂಡವ ಮತ್ತೋರ್ವನಿದ್ದಾನೆ, ಅದು ಬೇರೆ ಯಾರೂ ಅಲ್ಲ. ಈಗ ಪ್ರಚಾರ ಆಗುವ ವ್ಯಕ್ತಿಯನ್ನು ಹೊಗಳುವುದು ಬೇರೆ, ಅಪಪ್ರಚಾರ ಆದಂತ ವ್ಯಕ್ತಿಯನ್ನು ಹೊಗಳುವುದು ಬೇರೆ. ನನ್ನ ಗಂಡ ದುಷ್ಟರನ್ನು ಕೊಂದಂತ ವಿಚಾರ ಎಲ್ಲರಿಗೂ ಗೊತ್ತುಂಟು, ನನಗೆ ಗೊತ್ತುಂಟು. ಅದನ್ನ ನಾನು ಹೊಗಳ್ತಾ ಇದ್ರೆ ನಿನ್ನದು ಪಾತ್ರ ಬೇರೆಯವ್ರದುಂಟ. ಹೌದು. ಏನು? ಪ್ರಚಾರ ಆದವರನ್ನೇ ಹೊಗಳೋದಲ್ಲ ತಾಯಿ, ಪ್ರಚಾರಕ್ಕೆ ಕಾರಣ ಯಾರೆಂಬುದಾಗಿ ಯೋಚಿಸಬೇಕು. ಅವರಿಗೆ ಪೂರಕವಾಗಿ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ ಎಂಬುದಾಗಿ ಯೋಚನೆ ಮಾಡಬೇಕು. ಪ್ರಚಾರಕ್ಕೆ ಕಾರಣರಾದವರನ್ನು ಹೊಗಳುವುದು ಸಹಜವೇ, ಆದ್ರೆ ನನ್ನ ಗಂಡ ಮಾತ್ರ ಕೊಂದದ್ದಲ್ವಾ? ಯಾರು ಹೇಳಿದ್ದು? ನಾನು ಹೇಳುದು. ನಿಮ್ಮ ಗಂಡ ಎಂತದ್ದು ಒಬ್ಬನೇ ಕೊಂದದ? ಆಹಾ, ಗಂಡನ ಜೊತೆ ನಾನಿದ್ದೆ, ನಾನೇ ಇದ್ದು ಅವರೆಲ್ಲ ಕೆಲಸ ಮಾಡಿದೆ ಎಂಬುದಾಗಿ ನಾನು ಒತ್ತಿ ಬೇಕಾದ್ರೆ ಹೇಳ್ತೇನೆ. ಮುಚ್ಚವೇ? ಏನು ಮುಚ್ಚ? ಏನಮ್ಮ ಏನೋ ಹೇಳ್ತಿ ಎನ್ನುವುದಾಗಿ ಯೋಚನೆ ಮಾಡುತ್ತಾ ನಿಂತುಕೊಂಡ್ರೆ ನನ್ನ ಗಂಡ ಕೊಲ್ಲುವುದಕ್ಕೆ ಸಹಾಯಕನಾದವ ನೀನಾ? ಹೌದು. ಬಾಯಿ ಮುಚ್ಚು ಎನ್ನುವುದಾಗಿ ಹೇಳ್ತೀನಿ. ಯಾಕಮ್ಮ? ಏನು? ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲದೆ ನನ್ನ ಗಂಡನನ್ನು ನಾನು ಹೊಗಳ್ತಾ ಇದ್ದದ್ದಲ್ಲ. ಮತ್ತೆ ಗಂಡ ಕೊಂದದ್ದು ವಿಷಯ ಗೊತ್ತುಂಟು, ಎಲ್ಲಾ ಕಡೆಯಲ್ಲೂ ಪ್ರಚಾರ ಉಂಟು, ಅದಕ್ಕಾಗಿ ಮನಸ್ಸಿಗೆ ಸಂತೋಷವಾಯ್ತು. ನನ್ನ ಗಂಡ ಏಕಾಂತದಲ್ಲಿ ಕುಳಿತುಕೊಂಡಂತ ಸಂದರ್ಭ ಬಳಿಗೆ ಹೋದೆ, ವಿಷಯವನ್ನೆಲ್ಲ ಹೇಳ್ತಾ ಇದ್ದೆ. ಯಾಕಂದ್ರೆ ಮನಸ್ಸಿನಲ್ಲಿದ್ದಂತ ವಿಚಾರವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳಬಾರ್ದಂತೆ, ಮನಸ್ಸಿನಲ್ಲಿರುವಂತ ವಿಚಾರವನ್ನು ಹೊರ ಹಾಕಿದ್ದೆ ಹೌದು ಅಂತಾದ್ರೆ ಕೇಳುವವರು ಮಾಡಿದ ಕಾರ್ಯವನ್ನು ಕೇಳಿ ಅವರು ಸಂತೋಷಗೊಳ್ತಾರೆ, ನಾವು ಸಂತೋಷಗೊಳ್ತೇವೆ. ಅಂತರಂಗದಿಂದ ಬಹಿರಂಗ. ಹೌದು. ಆ ರೀತಿ ಹೊಗಳ್ತಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ, ಇದೆಲ್ಲ ಸರಿಯಾದದಲ್ಲ. ನನ್ನವರ ಕರವನ್ನು ಏನು ಹೋಗಿ ಕೋಪ ಬಂತ ತಾಯಿ.
ಹೇಗೆ ಹೇಗೆ ನೋಡುವ. ಒಂದು ಶಬ್ದ ತಪ್ಪಿದ್ರು ಅಂತಾದ್ರೆ ಅರ್ಥ ಅಪಾರ್ಥ ಆಗ್ತದೆ. ಮಾತನಾಡುವಾಗ ನಾವು ಸಾಕಷ್ಟು ಬಾರಿ ಯೋಚನೆ ಮಾಡ್ಬೇಕು. ನೀನು ನನ್ನಲ್ಲಂತಲ್ಲ, ಯಾರಲ್ಲಿಯೂ ನಾವು ಮಾತಾಡ್ಬೇಕು ಅಂತಾದ್ರೆ ಮೊದಲು ನಾವು ಸಾಕಷ್ಟು ಯೋಚನೆ ಮಾಡಿ ಹೀಗೆ ಮಾತಾಡಿದ್ರೆ ಹೀಗಾಗ್ತದಾ, ಸರಿ ಆಗ್ತದೆ ಎನ್ನುವುದಾಗಿ. ನಾನೇನ್ ಕೇಳ್ತೇನಂತ ಈ ರೀತಿ ಹೇಳುದ ನೀನು? ಅಮ್ಮ ಏನು ಇದೇನಮ್ಮ ಕಣ್ಣು ಕೆಂಪು ಕೆಂಪಾಗಿ ಆಯ್ತು, ಮತ್ತೆ ನಿನ್ನ ಮಾತಿಗೆ ನಗಾಡ್ಬೇಕಾ? ಮೂಗು ದೊಡ್ಡದಾಗಿದೆ, ಕೆನ್ನೆಲ್ಲ ಕೆಂಪು ಕೆಂಪಾಯ್ತು, ಕೋಪ ಬಂತ ತಾಯಿ. ಕೋಪ ಬರುವ ಹಾಗೆ ಮಾತನಾಡಿದೆಯಲ್ಲ. ಕೋಪ ಬರದೆ ಇತ್ತದ? ಮತ್ತೆಂತದ್ದು? ಇದ್ದದನ್ನು ಇದ್ದ ಹಾಗೆ ಹೇಳಿದ್ರೆ ಕೆಂಡದಂತಹ ಕೋಪ ಬಂದೇ ಬರ್ತದೆ. ಎಂತದ ಲೋಕದಲ್ಲೇ ಮಾತಿಲ್ವಾ? ಏನು? ಇದ್ದದನ್ನು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒತ್ತ ಹಾಗೆ ಎಂಬುದಾಗಿ. ನಾನು ಇದ್ದ ವಿಚಾರವನ್ನೆಲ್ಲವನ್ನ ಹಾಗೆ ಹೇಳಿದೆ, ಅದಕ್ಕೆ ಈಗ ನಿಮಗೆ ಕೋಪ ಬಂತು. ಪ್ರಕರಣ ಅಷ್ಟೇ ಅಮ್ಮ, ಮತ್ತೆಂತ? ನಿಮ್ಮ ಗಂಡನನ್ನು ಹಾಗೆ ಹೀಗೆ ಅಂತವರು ಇಂಥವರೆಂಬುದಾಗೆಲ್ಲ ಹೊಗಳ್ತಾ ಇದ್ದೀರಲ್ವಾ? ನಿಮ್ಮ ಗಂಡೇನು ಮಹಾತಾಯಿ, ನಾನಿಲ್ಲದ ಇದ್ದೊಡೆ ನಿಮ್ಮ ಗಂಡ ಬರೀ ದಂಡ, ಅವನೊಬ್ಬ ಅಪ್ರಯೋಜಕ, ಅವನೊಬ್ಬ ಷಂಡಮ್ಮ. ಸುದರ್ಶನ, ಏನಮ್ಮ? ಆಡುವುದು ಸುಲಭ ಅಲ್ಲ. ಈಗ ನಿನ್ನದ್ದು ಸರಿ, ನನ್ನದು ತಪ್ಪು. ನಾನು ಹೇಳುವುದಿಲ್ಲದಾಗಿ ನೀನ್ ಹೇಳ್ತಾ ಇದ್ದೆ. ಹೌದು, ಖಂಡಿತ ತಪ್ಪಿ. ಇದು ಇಲ್ಲಿಗೆ ಮುಗಿತದಂತಾದ್ರೆ ನೀನ್ ಇಲ್ಲಿಂದ ಹೊರಗಡೆ ಹೋದವ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀಯೋ ಅಂತ ವಿಶ್ವಾಸ ನನಗುಂಟು. ಅಮ್ಮ ಹೇಳುದು ಸುಳ್ಳು, ನಾನ್ ಹೇಳುದೇ ಸರಿ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಈಗ ನನ್ನ ಗಂಡನಿಗೆ ನೀನು ಪೂರಕವಾಗಿದ್ದೀಯ ಅಂತಾದ್ರೆ ಕೆಲವು ಪ್ರಶ್ನೆ ನಾನು ಕೇಳ್ತೇನೆ. ಆ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರವನ್ನು ಕೊಟ್ಟೆ ಅಂತಾದ್ರೆ ನಿನ್ನ ಮಾತನ್ನು ನಂಬ್ತೇನೆ. ಕೇಳಿ ನೋಡೋಣ ಪ್ರಶ್ನೆ. ಸರಿ 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 ಸರಿ
ಭೂಷಣ, ಏನಮ್ಮ? ನಾನು ಕೇಳುವ ಕೆಲವಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀನು ಕೊಡಬೇಕು. ಉತ್ತರ? ಹೌದು. ನನ್ನ ಗಂಡನ ಬಗ್ಗೆ ವಿಚಾರದಲ್ಲಿ ನಾನು ಕೇಳ್ತೇನೆ. ಏನು? ಅವತಾರ ಪುರುಷರಾದದ್ದು. ಅವತಾರ ಪುರುಷ? ಯಾವ ಅವತಾರ? ಯಾವ ಅವತಾರ? ವೇದಗಳನ್ನು ಕದ್ದೊಯ್ಯುತ್ತಿದ್ದಂತ ದುಷ್ಟನಾದಂತ ಸೋಮಕಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯಾವತಾರ ತಾಳಿದ್ರು. ಹಾಳಿದ್ರಾ? ನೀನ್ ಕೇಳುದಕ್ಕೆ? ನೀನು ಮಾತಾಡ್ಸಿದವರೀಗ ಮಾತಾಡುದಿಲ್ಲ, ಕೋಪದಲ್ಲೇ ಇದ್ದಾರೆ. ನಾನ್ ಕೇಳಿದಂತದ್ದು ಉತ್ತರ ಕೊಡ್ತಾರೆ. ಆಯ್ತು. ನನ್ನ ಪ್ರಶ್ನೆ ಉತ್ತರ ಕೊಟ್ಟರೆ ನನ್ನ ಗಂಡನಲ್ಲಿ ನಾನು ಕೇಳ್ತೇನೆ. ಆಯ್ತು. ಮತ್ಸ್ಯಾವತಾರ ತಾಳುವಂತ ಸಂದರ್ಭ ನಿನ್ನ ಬಗ್ಗೆ ಪ್ರಚಾರ ಇಲ್ಲ. ಎಲ್ಲಿ ಅಡಗಿ ಕುಳಿತುಕೊಂಡಿದ್ದೆ? ನನ್ನವರು ಕೊಂದ ಆದ ಮೇಲೆ ಬಂದು ನನ್ನವರಲ್ಲಿ ಮಾತನಾಡಿದ್ಯಾ? ಅಷ್ಟೇ ಯಾಕೆ? ಮಂದರಾದಿ ಪರ್ವತ ಮುಳುಗಿ ಹೋಗುವಂತ ಸಂದರ್ಭ. ನನ್ನ ಗಂಡ ಕೂರ್ಮ. ಹೇಗೆ ಅವತಾರ? ಒಳ್ಳೆದುಂಟಾ? ಕೂರ್ಮ ಅವತಾರ ತಾಳಿದ್ರಂತೆ. ಆಗಾದ್ರೂ ನನ್ನ ಗಂಡನಿಗೆ ಸಹಾಯ ಮಾಡ್ಬೋದಿತ್ತಲ್ಲ. ಆಗ ಎಲ್ಲಿ ಹೋಗಿದ್ದೆ? ಹಿರಣ್ಯಾಕ್ಷರನ್ನು ಕೊಲ್ಲುವುದಕ್ಕೆ ವರಹಾವತಾರ, ಹಿರಣ್ಯ ಕಶಪನ್ನು ಕೊಲ್ಲುವುದಕ್ಕೆ ನರಸಿಂಹ ಅವತಾರ, ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಇಟ್ಟುವುದಕ್ಕೆ ವಾಮನ ಅವತಾರ. ಅವತಾರ ಪುರುಷರಾದವರು ನನ್ನ ಯಜಮಾನರು. ರಕ್ಕಸನೆಲ್ಲ ಕೊಂದು ಕಳೆದಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಸಂದರ್ಭ ನನ್ನವರಿಗೆ ನೀನು ಸಹಾಯ ಮಾಡ್ಬೇಕಿತ್ತು. ಸಹಾಯ ಮಾಡಲಿಲ್ಲ ಅಂತಾದ್ರೆ ಆಗ ಎಲ್ಲಿ ಅಡಗಿ ಕುಳಿತುಕೊಂಡಿದ್ದೆ? ಎಲ್ಲಾ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಡು, ಒಪ್ಪಿಕೊಳ್ತೇನೆ. ಈಗ ಉತ್ತರ ಕೊಟ್ಟರೆ ಒಪ್ಪಿಕೊಳ್ತೀರಿ? ಹೌದು. ಏನು ಕೊಡೋದು? ಮೊದಲ ಅವತಾರ ಯಾವುದು? ಮತ್ಸ್ಯಾವತಾರ ಅಲ್ವಾ? ಅಲ್ಲಿಂದಲೇ ಪ್ರಾರಂಭ ಮಾಡೋದು.
ಏನು ಪ್ರಾರಂಭ ಎಲ್ಲಿಂದ ಮಾಡ್ತೀಯ? ಪ್ರಾರಂಭ ಪಾದ- ನೀವು ಇಷ್ಟರ ಕೇಳ್ತೀನಿ ಎಂಬುದಾಗಿ ಹಾ. ನಾವು ಅಡಿಪಾಯ ಗಟ್ಟಿ ಮಾಡಿಕೊಂಡೇ ಬಂದದ್ದು. ಹೌದಾ? ಹೌದು. ಹೌದಪ್ಪ. ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಹಾ. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಅಡಿಪಾಯ ಹಾಕ್ತಿ ಅನ್ನೋದಾಗಿ ನನಗೂ ಗೊತ್ತುಂಟು. ಹೌದಾ? ಆದ್ರೆ ಕೇಳುವ ಪ್ರಶ್ನೆಯನ್ನೇ ಕೇಳಿದ್ದೇನೆ. ಹೌದು. ಹೌದು. ಮೊದಲ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರ. ಆಗ ಎಲ್ಲಿ ಹೋಗಿದ್ದೆ ನೀನು? ಶಮಾಸುರನನ್ನು ಕೊಲ್ಲುವುದಕ್ಕೆ ಹಾ. ಮೀನಾದವರು ನಿಮ್ಮ ಗಂಡ. ಹೌದು. ಮೀನಿನ ರೂಪವನ್ನು ತಾಳಿದವರು. ಹಾ. ಆ ಸಂದರ್ಭದಲ್ಲಿ ಹಾ. ಆತನು ನೀನು ಕಚ್ಚಿಕೊಂಡದ್ದ ಅಥವಾ ನೀರಲ್ಲಿ ಮುಳುಗಿಸಿ ಕೊಂದದ್ದ? ನಾನಲ್ಲಿ ಇರ್ಲಿಲ್ವಲ್ಲ. ರೆಕ್ಕೆಯಿಂದ ಬಡಿದು ಕೊಂದದ್ದು. ಮತ್ಸ್ಯನಿಗೆ ಬಲ ಯಾವುದರಲ್ಲಿ? ರೆಕ್ಕೆಯಲ್ಲಿ. ಹಾ ಹಾ ಹಾ. ಆ ರೆಕ್ಕೆ ಯಾರು? ಯಾರು? ಆ ರೆಕ್ಕೆ ಈ ಸುದರ್ಶನ. ಮತ್ಸ್ಯನ ರೆಕ್ಕೆ ನಾನು. ಓಯ್ ಹೌದಾ? ಹಾ ಏನಂತೆ? ನನ್ ಗಂಡ ಹೇಳ್ತಿದ್ರು ಹೀಗೆ ಮತ್ಸ್ಯನ ರೆಕ್ಕೆ ನೀನಂತೆ. ಹೌದೌದು ಹೌದು ಹೌದೌದು. ಸರಿ, ಎರಡನೇದು ನಾವು ಒಂದ್ರಲ್ಲಿ ಹೋದ್ರೆ ನಾವು ತಲೆ ಬಿಸಿ ಮಾಡ್ಕೊಳ್ಳುದಿಲ್ಲ. ಮತ್ತೆ? ಇನ್ನು ಉಂಟಲ್ಲ 4. ಹೌದು. ಮತ್ತೆ ಅವತಾರ ಇನ್ನು ಜಾಸ್ತಿ ಪ್ರಶ್ನೆ ಕೇಳ್ಬೇಕಾ? ಇದು ಸಾಕ? ಸಾಕು. ಸಾಕಾ? ಕೂರ್ಮ ಅವತಾರ. ಕೂರ್ಮ ಕೂರ್ಮ ವರ್ಷ ವ್ಯವಸ್ಥೆ ಮಾಡ್ತಾರೆ. ಕೂರ್ಮ ಒಳ್ಳೇದಿರ್ತದೆ. ಯಾವುದು? ನೀನು ಬಾಯಲ್ಲಿ ಸನ್ನೆ ಮಾಡಿದ್ದಾರೆ. ಕೂರ್ಮ ಅವತಾರ ಒಳ್ಳೆದಾಗಿದೆ. ಕೂರ್ಮ ಒಳ್ಳೆದಿತ್ತು. ಕೂರ್ಮಾವತಾರ. ಆಗ ನೀನ್ ಎಲ್ಲಿಗೆ ಹೋಗಿದ್ದೆ? ಇದ್ದೆ. ಎಲ್ಲಿ? ಮಂದಾರ ಪರ್ವತವೇ ಮುಳುಗಿ ಹೋಗುತ್ತಿರುವಂತಹ ಸಂದರ್ಭ. ಕೂರ್ಮ ಅವತಾರ ಎತ್ತಿ ಹಿಡಿದದ್ದು. ಕೂರ್ಮನಿಗೆ ಬಲ ಯಾವುದರಲ್ಲಿ? ಯಾವ್ದ್ರಲ್ಲಿ? ಚಿಪ್ಪಿನಲ್ಲಿ. ಆ ಚಿಪ್ಪಾದ್ರೂ ಯಾರು? ಆ ಚಿಪ್ಪು ಓಯ್, ಇದು ಕೂರ್ಮನ ಚಿಪ್ಪು ಸುದರ್ಶನ್ ಅಂತ. ಹೌದಾ? ಹೌದು. ಎಂತ ಹೌದು? ಸರಿ, ಏನಂತೆ? ಒಪ್ಪಿಕೊಳ್ಳೋಣ. ಮತ್ತೆ ಒಪ್ಪಿಕೊಳ್ಳಲೇಬೇಕು. ಅಲ್ಲಿಗೆ ಮುಗಿತದ? ಮತ್ತೆ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ವರಾಹವ. ಹೌದಲ್ವಾ? ವರಾವತಾರ. ವರಹವತಾರವನ್ನು ತಾಳಿದವರು ಯಾವುದು? ಆತನನ್ನು ಕೊಂದರಾದ್ರೂ ಹೇಗೆ? ಹಂದಿ. ಸ್ವಲ್ಪ ಘನತೆ ಇರ್ಲಿ. ವರಹವತಾರ. ತಾಯಿ ಹಂದಿ ಹೇಳಿದ್ರೆ ಸಣ್ಣದಾಗ್ತದೆ. ಅಲ್ಲ, ವರಹ ಅಂತ ಹೇಳಿದ್ರೆ ಹಂದಿ ಅಲ್ವಾ? ಆದ್ರೂ ಅದು ಸಣ್ಣದಾಗ್ತದೆ. ಹಾ. ವರಹವತಾರ ಅದು ನನ್ನ ಗಂಡ ಅವತಾರ ತಾಳಿದಲ್ವಾ? ಯಾವ್ದಾದ್ರು ಅವತಾರ ತಾಳಿದವರು ಅವರೆಲ್ವಾ? ಇರ್ಲಿ. ವರಹಾವತಾರವನ್ನು ತಾಳಿದಂತಹ ಸಂದರ್ಭ ತನ್ನ ದಾಡೆಯಿಂದ ಕಿವಿದು ಕೊಂದವರಿದ್ದಾರೆ. ದಾಡೆ ನೆನಪಿರ್ಲಿ. ದಾಡೆ ಯಾರು? ಆ ದಾಡೆ ನಾನು. ದಾಡೆ ನಾನೇ. ಯಜಮಾನ್ರೆ, ಅಲ್ಲ, ಒಮ್ಮೆ ಆ ಕಡೆ ನೋಡ್ತೀರಿ, ಈ ಕಡೆ ಯಾರು ಯಜಮಾನ್ರಿ ಯಾರಿದ್ರಿ? ಎಷ್ಟು ಜನ ಇದ್ದಾರೆ ಅಲ್ಲಿ? ಆ ಕಡೆ ಈ ಕಡೆ ನೋಡ್ತೀರಿ, ಅನುಮಾನ ಮೂಡ್ತದೆ. ಅಲ್ಲ, ಒಮ್ಮೆಲೆ ಒಂದೇ ರೀತಿಯಲ್ಲಿ ಕೇಳಿಕಾಗ್ತದ? ಹಾಗೆ ಅಭಿನಯ. ಎದುರುಗಡೆ ನೋಡಿ ಹಿಂತಿರುಗಿದ್ರೆ ನನ್ ಗಂಡ ಅವತಾರ ಪುರುಷರಾದ್ರ ಆಮೇಲೆ ಆ ಕಡೆ ಅದಕ್ಕೆ ಆ ಕಡೆ ನೋಡಿ. ಹೌದಾ? ಕೋಲದಾಡೆ ಅಂತೆ. ಹೌದಾ? ಹಾ, ಸಣ್ಣ ಸ್ವರ. ಹೌದೌದಂತೆ. ಸರಿ, ಹಿರಣ್ಯಕಶಿಪುವನ್ನು ಕೊಲ್ಲುವುದಕ್ಕೆ ನರಸಿಂಹ ಅವತಾರ. ನರಸಿಂಹವನ ಅವತಾರವನ್ನು ತಾಳುವಂತಹ ಸಂದರ್ಭ ತನ್ನ ನಖಗಳಿಂದ ಉದರವನ್ನು ಬಗೆದು ಆತನನ್ನು ಕೊಂದವರಿದ್ದಾರೆ. ಆ ನಖಕ್ಕೆ ಶಕ್ತಿಯನ್ನು ತುಂಬಿದವರು. ಆ ನಖ ಯಾರು? ಆ ನಖ ಈ ಸುದರ್ಶನ. ಗುರು ಹೇಳಿ. ನಾನೇ ಬರೋದ್ ಬೇಡ, ನೀವು ಅಲ್ಲೇ ಇರಿ. ಈ ಎಂತ ಕೇಳಿದ್ರು ಹೂ ಹೂ ಅಂತ ಹೇಳ್ತಾ ಇರ್ತೀರ. ಹೌದಾ ಅವನು ಹೇಳಿದ್ದು? ಅಯ್ಯೋ, ಹೌದಂತಲ್ಲ. ಹೌದು. ಇನ್ನೊಂದು ಬೇಕಾ? ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಕೊನೆಯಲ್ಲಿ ನಾವು ಉತ್ತೀರ್ಣ ಆದ್ರೂ ಸಾಕಾಗ್ತದೆ. ಸಾಕ? ಹೌದಪ್ಪ. ಒಂದ್ರಲ್ಲಿ ಮತ್ತೆಂತದ್ದು? ಕೊನೆ ಫಲಿತಾಂಶ ಇರುವುದು ಯಾವ್ದಂತ? ಇದು ವಾಮನ ಅವತಾರ ತಾಳಿದ್ದು ಸಣ್ಣ ಮಾಣಿ. ಹೌದು. ಮಾಣಿ ಒಟ್ಟು. ಒಟ್ಟು ಮಾಣಿ. ಒಟ್ಟು ಮಾಣ್ಯ. ಹೌದು, ಒಟ್ಟು. ಏನು ಒಂದೇ ಅವತಾರ ಆದದ್ದು ಎತ್ತದ್ದು. ಆತನನ್ನು ಪಾತಾಳಕ್ಕೆ ತಳ್ಳುವಂತಹ ಸಂದರ್ಭ. ಹೌದು. ಪಾದಗಳಿಂದ ಪಾತಾಳಕ್ಕೆ ತಳ್ಳಿದವರು. ಆ ಪಾದಗಳಿಗೆ ಶಕ್ತಿ ತುಂಬಿದವರು ಯಾರು? ಈಗ ನೀನು ಸೋತೆ. ಏನು? ನನ್ನ ಗಂಡನೇ. ಮತ್ತೆ ಯಾರು? ನನ್ನ ಗಂಡ. ಮತ್ತೆ ಆ ಪಾದ, ಆ ಪುಣ್ಯ ಪಾದ, ಈ ಪಾದ. ಯಜಮಾನ್ರೆ, ಎಂತಹ ಎಲ್ಲ ಹೌದು. ಎಂತಂದೆ? ಎಲ್ಲ ಹೌದಂತೆ. ಮತ್ತೆ ನಾವು ಇದ್ದದನ್ನೇ ಹೇಳುದು, ಇಲ್ಲದನ್ನೇ ಯಾವತ್ತೂ ಹೇಳುದಿಲ್ಲ. ಮತ್ತೆ ಇಲ್ಲಿ ಕೆಲವರು ಹೇಳ್ತಾರೆ, ಹೇಳುದನ್ನೆಲ್ಲ ಕೇಳುವವರು ಏನ್ ಮಾಡಲಿಕ್ಕಾಗ್ತದೆ? ನಾವು ಒಪ್ಪಿಕೊಳ್ತೇನೆ.
ಇದು ಆಯ್ತಲ್ಲ, ಎಲ್ಲ ಪ್ರಶ್ನೆ ಆಯ್ತು. ಆಯ್ತು. ನೀನು ಸಹಕರಿಸಿದ ನನ್ನ ಗಂಡನಿಗೆ ಹೌದು. ಈಗ ಒಂದು ಕೆಲಸ ಮಾಡು, ಏನು? ನನ್ನ ಗಂಡನ ಕರೆ ಏರು ಬಾ. ಯಾರು? ಕರೆ ಏರು. ನಾನು ಸುದರ್ಶನ ಚಕ್ರವಾಗಿದ್ರೆ ಚಂದ, ಏ! ರೂಪದಲ್ಲಿ ಬರ್ಬಾರ್ದು. ಇಷ್ಟೆಲ್ಲ ಆಗಿ ಇನ್ನು ನಿಮ್ಮ ಗಂಡನ ಕರ ಏರುವಂತ ಅವಶ್ಯಕತೆ ಇಲ್ಲ. ಮತ್ತೆ? ನಾನಾ ರೀತಿಯಾಗಿ ನಿಂದಿಸುವುದಕ್ಕೆ ಒಳಗಾದವರು ನೀವಾಗಿದ್ದೀರಿ. ಎಷ್ಟು ಕೆಳಗೆ ಹಾಕಬೇಕು ಅಷ್ಟು ಕೆಳಗೆ ಮಾಡೋದಕ್ಕೆ ನೋಡಿದ್ದೀರಿ. ನಾವೇ ಎದ್ದು ನಿಂತದ್ದು ಇನ್ನು ನಿಮ್ಮ ಗಂಡನೊಟ್ಟಿಗೆ. ನಿಮ್ಮ ಗಂಡನ ಮೇಳವೇ ಸಾಕು ನನಗೆ. ಹೇ, ನಾನು ನಿಮ್ಮ ಮೇಳದಲ್ಲಿ ಇಲ್ಲ. ನಮ್ಮ ಮೇಳ ಬಿಟ್ಟು ಬೇಡಪ್ಪ ಬೇಡ, ಸುದರ್ಶನ ಸಾಕು. ಮಗು, ಇಲ್ಲಿಗೆ ತಿರುಗಾಟ ಸಾಕು. ಮೇಳ ಬಿಟ್ಟು ಹೋಗ್ತಿ ಅಂತ ಮಾತ್ರ ಹೇಳ್ಬೇಡ. ಯಾಕೆ? ಇಷ್ಟು ಒಳ್ಳೆ ಹೆಸರಿರುವಂತ ಮೇಳ ಎಲ್ಲೂ ಇಲ್ಲ. ಹಾಗೆಲ್ಲ ನನ್ನ ಅವಶ್ಯಕತೆ ಉಂಟು. ಹಾಗೆ ಯಾರು ಹೇಳಿದ್ದು ನಿಮಗೆ? ಹಾಗಲ್ವಾ? ಮತ್ತೆ? ಈಗ ನಿನ್ ಬಗ್ಗೆ ನಾನು ಕೇಳಿದ್ದೇನೆ, ಯಾವ ಮೇಳದಲ್ಲೂ ಸರಿಯಾಗಿ ತಿರುಗಾಟ ಮಾಡುದಿಲ್ಲ ಅಂತೆ. ಯಾರು ಹೇಳಿದ್ದು? ಅರ್ಧದಲ್ಲೇ ಮುಗಿಸಿ ನಾನು ಬೇರೆ ಯಾವ ಮೇಳಕ್ಕೆ ಹೋಗಿದ್ದೀರಮ್ಮ? ಅದೆಲ್ಲ ಹೇಳ್ಬೇಡ. ನಿನ್ನ ಪ್ರಕರಣ ಆಗಿಲ್ವಾ? ನನ್ನ ಗಂಡ ಯುದ್ಧಕ್ಕೆ ಹೋದಂತ ಸಂದರ್ಭ, ಕರದಿಂದ ನೀನು ಇಳಿತಿ ಅಂತ ಹೇಳಿದಂತೆ, ನನ್ನ ಗಂಡ ಹೇಳಿದಂತೆ ಕರದಲ್ಲೇ ರಾರಾಜಿಸು, ಕರದಿಂದ ನಾನು ಕಿರುಬೇಳಿನಿಂದ ನಿನ್ನನ್ನು ಹೊರಗಡೆ ಹಾಕ್ತೀನಿ ಅಂತ ಹೇಳಿದಾಗ ಆವತ್ತು ನೀನು ಯುದ್ಧಕ್ಕೆ ಹೋಗ್ಲಿಲ್ಲಂತೆ. ಆ ಪ್ರಕರಣದಲ್ಲಿ ಈಗ ಬೇಡ ಮಗು. ನಮ್ಮ ಮೇಳದಲ್ಲಿ ಎಷ್ಟು ವರ್ಷ ನೀನು ತಿರುಗಾಟ ಮಾಡ್ತೀವೋ ಅಷ್ಟು ವರ್ಷ ಒಳ್ಳೆ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ. ಮತ್ತೆ ನಮ್ದೊಂದು ಸಣ್ಣ ಚಿಕ್ಕ ಮೇಳ, ನಾನು ನೀನು ನನ್ನ ಗಂಡ ಇಷ್ಟೇ ಜನ ಇರುವುದು. ಮತ್ ಮೇಳ ಬಿಟ್ಟು ನೀನು ಎಲ್ಲಿಗೆ ಹೋಗ್ತೀಯಾ? ಇಷ್ಟೊಳ್ಳೆ ಮೇಳ ಸಿಗ್ತದೆ ಹೇಳಿ ನಿನಗೆ? ಹೌದಾ? ನನಗೇನು ಚಿಕ್ಕ ಮೇಳ ಸಿಕ್ಕದೇನಲ್ಲ. ನಾಳೆ ಹೋಗಿ ಅವರ ಮೇಳದಲ್ಲಿ ಕೂತ್ಕೊಳ್ತೇನೆ. ಏನು ಅವರು ಬೇಕಾದಷ್ಟು ನನಗೆ ಕೊಡ್ತಾರೆ. ಅವರು ವರ್ಷಕ್ಕೊಮ್ಮೆ ಏನು ಕರೆಸಿಕೊಳ್ಳುತ್ತಾರೆ. ನಿಮಗೆ ವರ್ಷಕ್ಕೊಮ್ಮೆ, ನನಗೀಗ ಕೊಡ್ಲಿಕ್ಕಿಲ್ವ ನೀವು? ಏನು ಕೊಡದೆ ಅವರು? ಎಂತದ? ಅವರಿಗೆ ಬೇಕಾದಷ್ಟು ನನಗೆ ಕೊಡ್ತಾರೆ. ನನಗೆ ನಂಬಿಕೆ ಉಂಟು. ಸುದರ್ಶನ ವ್ಯವಸ್ಥಾಪಕರು ನನ್ನ ಗಂಡ. ನನ್ನ ಗಂಡ ಒಳ ಪ್ರವೇಶ ಮಾಡ್ತಾರಂತಾದ್ರೆ, ಅಂದ್ರೆ ನಾವು ನಮ್ಮ ಸಣ್ಣ ಮೇಳ ಒಳ ಪ್ರವೇಶ ಮಾಡ್ತಾರಂತಾದ್ರೆ ಬರಮಾಡಿಕೊಳ್ಳುವರು ಎಷ್ಟು ಮಂದಿ ಇದ್ದಾರೆ ಗೊತ್ತು? ಬೇರೆ ಮೇಳ ಎಲ್ಲ ನೋಡ್ಬೇಕು ನೀನು. ಕೆಲವರು ಹೋಗಿ ಹೋಗಿ ಅಂತ ಹೇಳುದು. ನಮ್ಮ ಮೇಳದಲ್ಲಿ ಹಾಗಲ್ಲ. ಒಳಗಡೆ ಬಂದು ನಾವು 3 ಮಂದಿ ಸಣ್ಣ ಕಾರ್ಯಕ್ರಮ ಏನಾದ್ರೂ ಕೊಟ್ರೆ, ಅಂದ್ರೆ ಅಕ್ಕಸರನ್ನು ಕೊಲ್ಲುವುದು ಅಥವಾ ಏನಾದ್ರೂ ಸಂತೋಷದಲ್ಲಿ ಪಾಲ್ಗೊಳ್ಳುವುದು, ಅದಕ್ಕೆಲ್ಲ ನೋಡಬೇಕು. ಅವರೆಲ್ಲ ವ್ಯವಸ್ಥೆ ಮಾಡುದು. ಯಾವತ್ತು ನಮಗೆ ಕಡಿಮೆ ಮಾಡಿದವರಲ್ಲ. ಅದಕ್ಕಾಗಿ ಹೇಳ್ತೇನೆ, ಒಳ್ಳೆ ರೀತಿ ನನ್ನ ಗಂಡನ ತಿರುಗಾಟ ಮಾಡುವ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಿಮ್ಮ ಮೇಳವನ್ನು ಬಿಟ್ಟು ಹೋಗುವವನು ನಾನಲ್ಲ. ಹಾಗೆಂದ ಮಾತ್ರಕ್ಕೆ ಅವರ ಕರಗಳನ್ನು ಏರುವವನು ನಾನಲ್ಲ. ಮತ್ತೆ ನಿಮಗೆ ಕಷ್ಟ ಬಂತೋ ಅಥವಾ ಯಾವ್ದಾದ್ರು ರಾಕ್ಷಸರು ದಾಳಿ ಮಾಡಿದ್ರು ಸು ಹೇಳಿದ್ರೆ ಸಾಕು. ಸುದರ್ಶನ್ ಅಂತ ಹೇಳುದು ಬೇಡ, ಸು ಅಲ್ಲಿಗೆ ಪ್ರತ್ಯಕ್ಷ ಆಗ್ತೇನೆ. ಹಾಗಾದ್ರೆ ಇರುವುದಿಲ್ಲ. ಈಗ ಇರುವುದಿಲ್ಲ, ಹೋಗ್ತೇನೆ. ಬರ್ತೇನೆ. ಅದಕ್ಕೆ ಹೀಗೆ ಬರ್ತೇನೆ. ಹೌದಾ? ಈ ಕಡೆ ಬೇಡ, ಆ ಕಡೆ ಹೋಗ್ತೇನೆ. ಒಬ್ಬೊಬ್ಬೊಬ್ಬ ನನ್ನವರು ಹೇಳ್ತಾ ಇದ್ದಾರಲ್ಲ, ಸುದರ್ಶನಿಗೆ ಇಷ್ಟು ಅಹಂಕಾರ ಬಂದದ್ದ. ಇದೆಲ್ಲ ನನ್ನವರ ನಾಟಕ ಅಲ್ವಾ? ಸುದರ್ಶನನ ಗರ್ವ ಭಂಗ ಆಗ್ಬೇಕು. ಮುಂದೆ ಏನೇನು ಪ್ರಕರಣ ಆಗ್ತದೆ ನಿರೀಕ್ಷೆಗೆ ಇರ್ತೇನೆ ನೋಡಿ.